ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ರೀಸೆಂಟ್ಲಿ ಐ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಫಿಲ್ಟರ್ಸ್. ನಾವು ಹೆಂಗೆ ಇನ್ಫಾರ್ಮೇಷನ್ನ ಎನ್ವೈರ್ಮೆಂಟಿಂದ ನಮ್ಮ ಒಳಗಡೆ ಬರುವಾಗ ಹೇಗೆ ಅದು ಫಿಲ್ಟರ್ಸ್ ಥ್ರೂ ಮೂವ್ ಆಗುತ್ತೆ ಅಂತ. ಸೊ ಐ ಸೈಡ್ ದೇರ್ ವರ್ 3 ಫಿಲ್ಟರ್ಸ್ ಲೈಕ್ ಡಿಲೀಷನ್, ಡಿಸ್ಟಾರ್ಷನ್ ಆ್ಯಂಡ್ ಜನರಲೈಸೇಷನ್ ಅಂತೇಳಿ. ಸೊ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ವಾಟ್ ಡಿಲೀಷನ್ ಇಸ್. ಜನರಲೈಸೇಷನ್ ಬಗ್ಗೆ ಒಂಚೂರು ಮಾತಾಡೋಣ. ಜನರಲೈಸೇಷನ್ ಅಂದರೆ ಏನು, ವರ್ಡ್ ಹೇಳೋ ಥರನೇ ಎಲ್ಲದನ್ನು ಕೂಡ ಕಾಮನ್ ಯಾರ್ಡ್ ಸ್ಟಿಕ್ ಇಂದ ಅಳಿಯೋದು. ಮೀನಿಂಗ್ ಎಲ್ಲ ಒಂದೇ ತಗಡಿಗೆ ಹಾಕ್ಬಿಡೋದು. ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಓಕೆ, ಸೇ ನಮ್ಮ ಹೋಮ್ ಟೌನಿಂದ ವಿ ಹ್ಯಾವ್ ಗಾನ್ ಔಟ್ ಸೈಡ್, ಮೇ ಬಿ ಸಮ್ ಸ್ಟೇಟ್ ಆರ್ ಸಮ್ ಕಂಟ್ರಿ ಆರ್ ಸಮ್ ಕಾಂಟಿನೆಂಟ್, ವೇರೆವರ್ ಎಲ್ಲೋ ಹೋಗಿದ್ದೀವಿ, ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋಯ್ತಪ್ಪ. ಅದಾದ ಕೂಡಲೇ ಇಟ್ ಹ್ಯಾಸ್ ಗಿವನ್ ಅಸ್ ಸಚ್ ಅನ್ ಇಮೋಷನಲ್ ಇಂಪ್ಯಾಕ್ಟ್ ವಿಚ್ ಹ್ಯಾಸ್ ಮೇಡ್ ಮೀ ಟು ಥಿಂಕ್ ದಟ್ ಇಲ್ಲಿರೋರೆಲ್ಲ ಹಿಂಗೇನೆ. ಒಂದು ಇವೆಂಟಿನ ಔಟ್ಕಮ್ನ ಪ್ರತಿಯೊಬ್ಬರ ಮೇಲೇನು ಕಾಸ್ಟ್ ಮಾಡೋದು, ದಟ್ ಈಸ್ ಕಾಲ್ಡ್ ಜನರಲೈಸೇಷನ್. ಸೊ ಸಿ ದಿಸ್ ಹ್ಯಾಪನ್ಸ್ ಡೇ ಇನ್ ಡೇ ಔಟ್. ಸೇ ಯಾವುದೋ ಒಂದು ಇಂಟರಾಕ್ಷನ್, ಲೈಕ್ ನಮ್ಮ ಸೇ ಕ್ಲೋಸ್ ಸರ್ಕಲ್ಸ್ ಅಲ್ಲೇ ಅಂದ್ಕೊಳ್ಳೋಣ. ಸೊ ಯು ಆರ್ ಮೇಡ್ ಫ್ರೆಂಡ್ಸ್ ವಿತ್ ಸಮ್ ನ್ಯೂ ಪರ್ಸನ್ ಅಂತ ಇಟ್ಕೊಳ್ಳೋಣ. ಸೊ ದೇ ಆರ್ ಟಾಕಿಂಗ್ ಟು ಯು ಆ್ಯಂಡ್ ಯು ಆರ್ ಟಾಕಿಂಗ್ ಟು ದೆಮ್, ಯು ಗೆಟ್ ಸರ್ಟನ್ ಒಪಿನಿಯನ್. ಫಸ್ಟ್ ಇಂಟ್ರಾಕ್ಷನ್ ಈಸ್ ನಾಟ್ ಸೋ ಗುಡ್ ಅಂತ ಅಂದ್ಕೊಳ್ಳೋಣ. ಸೊ ಯು ಕೈಂಡ್ ಆಫ್ ಜನರಲೈಸ್ ದಟ್ ದಿಸ್ ಪರ್ಸನ್ ಈಸ್ ಆಲ್ವೇಸ್ ಲೈಕ್ ದಿಸ್. So you don't even move and try to understand the deeper side of that person. So that also falls in kind of generalization category. So idu one-to-one conversational kuda idagutte. It also happens in a group scenario as well as ಒಂದು ಬೌಂಡರಿ, ಜಿಯೋಗ್ರಫಿಕಲ್ ಬೌಂಡರಿ ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಆಗಿರ್ಬೋದು. ಪ್ರತಿಯೊಂದ್ರ ಮೇಲೂ ನಾವು ಒಪಿನಿಯನ್ ಕ್ಯಾಸ್ಟ್ ಮಾಡುವಾಗ ಒಂದು ಹಿಂಗಾಯ್ತು ಅಂದರೆ ಎಲ್ಲದೂ ಹಂಗೆ ಇರುತ್ತೆ ಅನ್ನೋ ಒಂದು ಒಪಿನಿಯನ್ ಇದೆಯಲ್ಲ, ಇದು ಸರ್ವೇ ಸಾಮಾನ್ಯ. ದಟ್ ಈಸ್ ಕಾಲ್ಡ್ ಜನರಲೈಸೇಷನ್. ಸೊ ಇದರಿಂದ ವಾಟ್ ಈಸ್ ಲಾಸ್ಟ್ ಅಂತಂದರೆ, ದ ರಿಯಾಲಿಟಿ ಈಸ್ ಲಾಸ್ಟ್. ಇಫ್ ಯು ಆರ್ ರಿಯಲಿ ಓಪನ್ ಟು ವಾಟ್ ದ ರಿಯಾಲಿಟಿ ರಿಯಲಿ ಈಸ್ ಅಂದರೆ, there might be so many doors that might open for you. Okay, in whatever we do, right? Life is all about opportunities. ಈಗ ನಾವು ಒಂದು ಥರ ಫಿಲ್ಟರ್ನ ಹಾಕೊಂಡು ಕುತ್ಕೊಂಡ್ಬಿಟ್ರೆ, ಇದು ಹಿಂಗೆ, ಇದಿಷ್ಟೇ, ಇವ್ರು ಹಿಂಗೆ, ಇವರೆಲ್ಲ ಹಿಂಗೆ ಅಂತ ಅಂದು, ವೇರ್ ಇಸ್ ದ ನ್ಯೂ ಆಪರ್ಚುನಿಟಿ, ವೇರ್ ಇಸ್ ದ ಡೋರ್ ದಟ್ ಈಸ್ ಗೋಯಿಂಗ್ ಟು ಓಪನ್, ರೈಟ್? ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್, ಐ ಗೆಸ್. ಜನರಲೈಸೇಷನ್ ಈಸ್ ಆಲ್ ಅಬೌಟ್ ದ್ಯಾಟ್. ಇಫ್ ಯು ಕೀಪ್ ಯುವರ್ ಮೈಂಡ್ ಓಪನ್, ನಾಟ್ ಜನರಲೈಸಿಂಗ್ ಎನಿಥಿಂಗ್, ದೆನ್ you are kind of sorted, because you can identify new opportunities. You can explore the different dimensions of any people or any person or any place. All that is possible. Basically, you can explore your life even more. The one last filter I would like to touch upon is distortion. ಡಿಸ್ಟಾರ್ಷನ್ ಅಂತ ಹೇಳಿದ್ರೆ, ಈಗ ನಮ್ಮ ಕನ್ನಡದಲ್ಲಿ ಒಂದು ಗಾದೆಯಲ್ಲಿ ಹೇಳ್ತಾರಲ್ಲ, ಅಂದರೆ ಇವನು ಯಾರೋ ಹಗ್ಗ ನೋಡಿ ಹಾವು ಅನ್ಕೊಂಡ್ಬಿಟ್ಟ ಅಂತ. ಸೊ ದ್ಯಾಟ್ ಈಸ್ ಡಿಸ್ಟಾರ್ಷನ್. ಏನಂದ್ರೆ, ಒಂದು ವಿಷಯ ಇರುತ್ತೆ, ಅದನ್ನ ತಿರ್ಚೋದು. ಅಂದ್ರೆ ಯಾರಿಗೂ ತಿರ್ಚಿ ಹೇಳೋದು ಅಂತಲ್ಲ, ಆ ವಿಷಯನ ನಾವು ನೋಡಿದಾಗ ಅದನ್ನ ನಾವು ಅಸಿಮ್ಯುಲೇಟ್, ಅಂದ್ರೆ ನಾವು ಏನ್ ಅದನ್ನ ಗ್ರಹಿಸ್ತೀವಿ ಒಳಗಡೆ, ಹೌ ವಿ ಪ್ರಾಸೆಸ್ ದಟ್ ಅಲ್ಲ, ದಟ್ ಈಸ್ ಟ್ವಿಸ್ಟೆಡ್. ಅದು ಹೆಂಗಿದೆಯೋ ಹಂಗೆ ನೋಡಲ್ಲ. ಡಿಸ್ಟಾರ್ಷನ್ ಇದಕ್ಕೆ ಎಕ್ಸಾಂಪಲ್ ಕೊಡೋಕ್ಕಾದ್ರೆ, ಸೇ ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಬೇರೆ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದೀರಾ ಅಂತ ತಿಳ್ಕೊಳ್ಳೋಣ. ಯು ಚೇಂಜ್ ಯುವರ್ ಡಿಪಾರ್ಟ್ಮೆಂಟ್ ಇನ್ ದ ವರ್ಕ್ ಪ್ಲೇಸ್ ಅಂತ ಅನ್ಕೊಳ್ಳೋಣ. ಸೊ ಒನ್ ಆಫ್ ದ ಟೀಮ್ ಮೆಂಬರ್ ಫ್ರಮ್ ದಟ್, ಗುರು ನೀನು ಈ ಟೀಮಿಗೆ ಬಂದ್ಯಾ, ಮುಗಿದ ಕತೆ ನಿಂದು, ನೀವು ಅಲ್ಲಿರೋ ಟೀಮ್ ಲೀಡರ್ ಹೆಂಗಿದಾನೆ ಗೊತ್ತಾ ಅನ್ನೋದು ಒಂದು ಡಿಸ್ಕಷನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ದೇರ್ ಇಸ್ ಎ ಬಯಾಸ್. ವೆನ್ ಎ ಪರ್ಸನ್ ಹ್ಯಾಸ್ ಎ ಬಯಾಸ್, ಓಕೆ, ಆ್ಯಂಡ್ ಇನ್ ಲೈನ್ ವಿತ್ ದಟ್ ಬಯಾಸ್ ಸಮಥಿಂಗ್ ಹ್ಯಾಪನ್ಸ್. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ನ್ಯೂ ಟೀಮ್ ಲೀಡ್ ಬಂದಾಗ ನೀವು ವಿಶ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಮೇ ಬಿ ಈಸ್ ಆನ್ ಸಮ್ ಕಾಲ್ ಆರ್ ಸಮಥಿಂಗ್. ಹಿ ಹ್ಯಾಸ್ ಓವರ್ಲುಕ್ಡ್, ನಿಮ್ಮನ್ನ ಅಬ್ಸರ್ವ್ ಮಾಡಿಲ್ಲ, ಹೋಗ್ಬಿಟ್ಟ ಹಂಗೆ ಅಂತ ಇಟ್ಕೊಳ್ಳೋಣ. ದೆನ್ ದಟ್ ಇವೆಂಟ್ ವಾಟ್ ಹ್ಯಾಪನ್, ದಟ್ ಯು ಟ್ರೈ ಟು ಲಿಂಕ್ ವಿತ್ ಇಸ್ ಬಯಾಸ್. ಯು ಆರ್ ಟ್ರೈಂಗ್ ಟು ಡಿಸ್ಟಾರ್ಟ್ ಅ ರಿಯಾಲಿಟಿ ವಿಚ್ ಇಸ್ ನಾಟ್ ಸೋ ರಿಯಲ್ ಅಕಾರ್ಡಿಂಗ್ ಟು ಯು. ಅವನ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದ, ನೀವು ವಿಶ್ ಮಾಡಿದ್ರಿ,
ವಿಶ್ ಮಾಡಿದಾಗ he overlooked, maybe he was busy with some important matter that you did not consider. You considered, my friend told that he is not such a nice guy, and this proves that that is a distorted way of looking at things. ಸೊ ಇದು ಅಂತೂ ಸಿಕ್ಕಾಪಟ್ಟೆ ಆಗತ್ತೆ ನಮ್ಮ ಲೈಫಲ್ಲಿ. ಪ್ರತಿಯೊಬ್ರು ಈಗ ಯಾರಿಗೋ ನೀವು ಕರಿತೀರಾ, ಲೋ ಬಾರೋ ಇಲ್ಲಿ ಅಂತ ಹೇಳಿರ್ತೀರಾ, ನಿಮ್ಮ ಫ್ರೆಂಡ್ ಆಗಿರ್ಲಿ, ಏನ್ ಹಂಗೆ ಕರಿತೀಯ ನೀನು? ಸಿ ಡಿಪೆಂಡ್ಸ್ ಆನ್ ಹಿಸ್ ಮೂಡ್ ಆಲ್ಸೋ. ಇಫ್ ಈಸ್ ಇನ್ ಎ ಫ್ರೆಂಡ್ಲಿ ಮೂಡ್, ಹೇಳು ಹೇಳು ಮಗ ಅಂತ ಬರ್ತಾನೆ. ಸೊ ಇಫ್ ಈಸ್ ನಾಟ್ ಇನ್ ಸೋ ಪ್ಲೆಸೆಂಟ್ ಮೂಡ್, ಅವ್ನು ಏನೋ ಥಿಂಕ್ ಮಾಡ್ತಾ ಅಂದ್ರೆ, ಏನೋ ನಿನ್ ಕಿರಿಕಿರಿ ಯಾಕೆ ಕರಿತಾ ಇದೆಯಾ, ಏನಕ್ಕೆ ಈ ಥರ ಹೇಳ್ತಾ ಇದೆಯಾ? ಇಟ್ ಮೇ ಹ್ಯಾಪನ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ, ಇನ್ ಯುವರ್ ಕ್ಲೋಸ್ ಫ್ರೆಂಡ್ ಸರ್ಕಲ್ಸ್, ಯುವರ್ ವರ್ಕ್ ಪ್ಲೇಸ್, ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಸೊ ಡಿಸ್ಟಾರ್ಷನ್ ಡಸ್ ಹ್ಯಾಪನ್, ಬಟ್ ಇಟ್ ಈಸ್ ಆಲ್ವೇಸ್ ಇಮೋಷನಲಿ ಚಾರ್ಜ್ಡ್. ಏನೋ ಒಂದು ಪ್ರೀವಿಯಸ್ ಬಯಾಸ್ ಇರುತ್ತೆ, ಆ ಬಯಾಸ್ ಥ್ರೂ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಾಲಿಟಿ ವಿಲ್ ಟೇಕ್ ಅ ಡಿವಿಯೇಷನ್, ಆ್ಯಂಡ್ ದಟ್ ಈಸ್ ಹೌ ವಿ ಅಬ್ಸರ್ವ್. ಒಂದ್ಸತಿ ಯಾವುದೇ ಇನ್ಫಾರ್ಮೇಶನ್ ನಮ್ಮ ಮೈಂಡ್ ಒಳಗೆ ಹೊರಟೋಯ್ತು ಅಂತಂದ್ರೆ ದಟ್ ಈಸ್ ಸೀಲ್ಡ್ ಫಾರ್ ಲೈಫ್. ಅದು ಹಂಗೆ, ಅದು ದಟ್ ನೀಡ್ಸ್ ಟು ಚೇಂಜ್ ಅಂತ ಹೇಳಿದ್ರೆ ದೇರ್ ಹ್ಯಾಸ್ ಟು ಒನ್ ಮೋರ್ ಡಿಸ್ಟಾರ್ಷನ್ ದಟ್ ನೀಡ್ ಟು ಹ್ಯಾಪನ್. ದಟ್ ಕ್ಯಾನ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯೂಶಲಿ ಡಿಸ್ಟಾರ್ಷನ್ಸ್ ಆಗೋದೆಲ್ಲ ನೆಗೆಟಿವ್ ಆಗುತ್ತೆ. ಯಾರಿಗೂ ಡಿಸ್ಟಾರ್ಷನ್ ಆಗಿ ಯಾರಿಗೂ ಒಳ್ಳೆ ಒಪಿನಿಯನ್ ಬಂದಿರಲ್ಲ ಯಾರ ಮೇಲೇನು. ಸೊ ಯಾ, ದಟ್ ಈಸ್ ಹೌ ಇಟ್ ಈಸ್. ಬಟ್ ಯು ಬಿಕಮ್ ಮೋರ್ ಅವೇರ್ ಆಫ್ ದೀಸ್ ಫಿಲ್ಟರ್ಸ್ ಅಂತ ಹೇಳಿದ್ರೆ, ಜನರಲೈಸೇಷನ್ ಅಂಡ್ ಡಿಸ್ಟಾರ್ಷನ್. ಯು ಕ್ಯಾನ್ ಈಸಿಲಿ ಸಿ ವಾಟ್ ಆರ್ ಆಲ್ ದ ನ್ಯೂ ಆಪರ್ಚುನಿಟೀಸ್ ಅಷ್ಟೇ. ಸೊ ಯು ಕ್ಯಾನ್ ಆಲ್ವೇಸ್ ಟೇಕ್ ಎ ಪಾಸ್ ಆ್ಯಂಡ್ ಎಕ್ಸ್ಪ್ಲೋರ್ ವಾಟ್ ರಿಯಲಿ ಇಟ್ ಈಸ್ ಅಂತ ಹೇಳಿ. ಸೊ ಐ ಹೋಪ್ ಇಟ್ ಮೇಕ್ ಸೆನ್ಸ್. ನೋಡಿ, ಯೋಚನೆ ಮಾಡಿದ್ರು. Thank you so much for your time, and until next time, take care. Bye.